ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ನಾನು ಅರುಣವರು ಕೂಡ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಇದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಮಂಡೇ ಮತ್ತು ಟ್ಯೂಸ್ಡೇ 2 ದಿನದ ವ್ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಟ್ಯೂಸ್ಡೇ ಬಂದು ಗ್ರಹಣವೂ ಇದೆ. ಸೊ ಗ್ರಹಣದಲ್ಲಿ ಯಾವ ರೀತಿ ಪೂಜೆ ಮಾಡಿದೆ ಅಂತ ಕೂಡ ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ಸೊ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಬ್ಬರು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 12ಗೆ ಹೋಗಬೇಕಾಗಿತ್ತು, ಬಟ್ ಅರುಣವ್ರಿಗೆ ಬೇರೆ ಕೆಲಸ ಬಂದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಊಟ ಮಾಡೋಕ್ಕೆ ಆಗಿರಲಿಲ್ಲ. ಸೊ 4 ಗಂಟೆನೋ 4:15 ಆಗಿತ್ತು ನಾವು ಇವಾಗ ಊಟಕ್ಕೆ ಬಂದಾಗ. ತಿಂಡಿನೂ ಅಷ್ಟೇ, ಪಲಾವ್ ಮಾಡಿದ್ವಿ ಮನೆಯಲ್ಲಿ. ಅದು ಬ್ರಂಚ್ ಥರನೇ ಆಗೋಗ್ಬಿಟ್ಟಿತ್ತು, 12 ಗಂಟೆ ಆಗಿತ್ತು ತಿಂಡಿ ತಿಂದಾಗ. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರಬೇಕಾದ್ರೆ ನಾವು ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಇವಾಗ ದೋಸೆ ಮತ್ತು ಬೋಂಡ ಸೂಪ್ ಆರ್ಡರ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ನಾನಿಲ್ಲಿ ಯಾಕೆ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅಂದರೆ ಕಾಪಿರೈಟ್ಸ್ ಆಗುತ್ತೆ ಅಂತ ಸಾಂಗ್ ಹಾಕ್ಬಿಟ್ಟಿದ್ರು ಹೋಟೆಲಲ್ಲಿ. ಸೊ ಹಂಗಾಗಿ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಗೈಸ್ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬಂದಿದ್ವಿ. ಟೈಮ್ ಬಂದು 5:15 ಆಗಿದೆ, ಊಟ ಮಾಡಿರಲಿಲ್ಲ. ಸೊ ಇವಾಗ ಲೈಟಾಗಿ ಏನಾದರೂ ತಿನ್ಕೊಂಡು ಹೊರಟಿದ್ದೀವಿ. ಅರುಣವ್ರು ಇನ್ನೂ ಬಂದಿಲ್ಲ, ಬಿಲ್ ಪೇ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಹೋಗ್ಬೇಕಷ್ಟೇ. ಬೆಳಗ್ಗೆಯಿಂದ ಇನ್ನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಹೊರಗಡೆ ಬಂದ್ವಿ, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೊ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಅಪ್ಡೇಟ್ ಮಾಡ್ತಿದ್ದೀನಿ. ಸೊ ಇವಾಗ ಊಟ ಮುಗಿಸ್ಕೊಂಡು ಹೊರಡೋದಷ್ಟೇ ಟಿಪ್ಟೂರಿಗೆ. ಸೊ ನೋಡೋಣ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಇವತ್ತಿಂದು ಕ್ಲಿಪ್ಪಿಂಗ್ಸ್ ಮತ್ತು ನಾಳೆ ವ್ಲಾಗ್ನು ಒಟ್ಟಿಗೆ ಹಾಕ್ತೀನಿ ಅಂತ ಅನಿಸುತ್ತೆ. ಸೊ ಅಷ್ಟೇ ಗೈಸ್, ಇವಾಗ ಬನ್ನಿ ಹೋಗೋಣ. ಬಂದರು ನಮ್ಮ ಮನೆಯವರು. ಕಳ್ರು ನನ್ನ ಬಾಟ್ಲಲ್ಲಿ ನೀರು ಕುಡಿತಿದ್ದಾರೆ ಗೈಸ್. ಇಷ್ಟು ಚಿಕ್ಕ ಬಾಟ್ಲ ನಿಂದು, ನಾನು ನೋಡಿದ್ದೆ ಎಷ್ಟು ದೊಡ್ಡ ಬಾಟ್ಲು. ಇದು ಮಧ್ಯಾಹ್ನ ಇಂದ ಇಷ್ಟು ಕುಡ್ದಿದ್ದೀನಿ, ಟೈಮ್ ಸಿಗ್ಲಿಲ್ಲ. ಇದು ಸಂಜೆ ಅಷ್ಟರಲ್ಲಿ ಫುಲ್ ಖಾಲಿ ಮಾಡ್ತೀನಿ, ಊಟ ಟೈಮ್ ಅಷ್ಟರಲ್ಲಿ. ಆಮೇಲೆ ಮತ್ತೆ ತುಂಬಿಸ್ಕೊಂತೀನಿ. 2 ಲೀಟರ್. ನಿಮ್ದು ಚಿಕ್ಕ ಬಾಟ್ಲು, ನಂದು ದೊಡ್ಡ ಬಾಟ್ಲು. ನಾನು ಜಾಸ್ತಿ ಫಿಲ್ಟರ್ ನೀರು ಕುಡಿಯೋಲ್ಲ, ತೋಟದ ನೀರು ಆದರೆ ಮಾತ್ರ ಜಾಸ್ತಿ ಕುಡಿತೀನಿ. ಇದಕ್ಕೆ ನಾನು ಕುಡಿಯೋದು. ಡೀಸೆಲ್ ಹಾಕ್ಸಲ್ಲ, ಹಾಕ್ಸು. ಎಲ್ಲ ನಾಯರ ಬರುತ್ತೆ, ನಾಯರ ಇಲ್ವಲ್ಲಮ್ಮ, ಆ ಕಡೆ ಹೋಗ್ಬೇಕಾದ್ರೆ ಬೇರೆ ಕಡೆನೇ ಹಾಕ್ಸು. ಇನ್ನೇನು ಸಮಾಚಾರ? ನೀವು ಹೇಳ್ಬೇಕು. ಗ್ಲಾಸ್ ಎತ್ತರಿ, ಕೇಳಿಸಲ್ಲ ವಾಯ್ಸು. ವಾಯ್ಸ್ ಕೇಳಲ್ವಾ? ಗ್ಲಾಸ್ ಎತ್ತಿದ್ದೀವಿ. ಬೆಳಗ್ಗೆಯಿಂದ ಏನಕ್ಕೆ ವ್ಲಾಗ್ ಮಾಡಿಲ್ಲ? ಜಗಳ ಮಾಡ್ಕೊಂಡು ಕಿರಿಕ್ ಮಾಡ್ತಿದ್ವಿ. ಇಬ್ರು ಸಿಕ್ ಮಾಡ್ಕೊಂಡಿದ್ವಿ ಗೈಸ್. ಇಬ್ರು ಅಂದರೆ ಜಗಳ ಅಂದರೆ ಸುಮ್ಮನೆ ಹಿಂಗೆ, ಅವ್ರೇನೋ ಅನ್ನೋದು ನಾನೇನೋ ಅನ್ನೋದು, ಅದಕ್ಕೆ ಸಿಕ್ ಮಾಡ್ಕೊಳ್ಳೋದು. ಏನಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಇವರಿಗೆ ಕೇಕ್ ಆರ್ಡರ್ ಬಂತು ಸಡನ್ನಾಗಿ. ಬೇರೆ ಯಾರೂ ವರ್ಕರ್ಸ್ ಸಿಗಲಿಲ್ಲ ಕೇಕ್ ಮಾಡೋಕ್ಕೆ. ಹಾಗಾಗಿ ಕೇಕ್ ಮಾಡೋಕ್ಕೆ ಹೋದ್ರು, ಲೇಟ್ ಆಯಿತು ಬರೋದು. ಸೊ ನಾನು ಬೇಗ ಬರಲಿಲ್ಲ ಅಂತ ಹೇಳಿ ಸಿಟ್ ಮಾಡಿಕೊಂಡೆ, ಅದಕ್ಕೆ ಸ್ವಲ್ಪ ಕಿರಿಕಾಯಿತು ಅಷ್ಟೇ ಗೈಸ್. 12 ಗಂಟೆಗೆ ಹೊರಡೋಣ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಆಗಿತ್ತು. 12 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಮ್ಮದು ಬೇರೆ ಕೆಲಸ ಇತ್ತಲ್ವ, ಸೊ ಅದು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಬಟ್ ಕೇಕ್ ಆರ್ಡ್ರ್ ಬಂದಿದ್ದರಿಂದ ಕೇಕ್ ಮಾಡ್ಬಿಟ್ಟು ಬರ್ತೀನಿ ಅಂತಂದರು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ತುಂಬ ದಿನದಿಂದ ಅನ್ಕೊತಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ,
ಹೊರಟ್ಬಿಟ್ಟು ಹೋಗೋಕ್ಕಾಗ್ಲಿಲ್ವಲ್ಲ, ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಬಂದ್ರು ಅವರೇನೆ. ಸೊ ಹಂಗಾದ್ರೂ ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯಿತು. ಅದಕ್ಕೆ ಸ್ವಲ್ಪ ಸಿಟ್ಕೊಂಡೆ. ಅವ್ರಿಗೂ ಸಿಟ್ಟು ಬಂತು. ಕೆಲಸ ಇಂಪಾರ್ಟೆಂಟ್ ಅವರಿಗೆ, ಬಟ್ ನನಗೂ ಕೆಲಸ ಇಂಪಾರ್ಟೆಂಟ್ ಗೊತ್ತು. ಬಟ್ ಹೊರಟ್ಬಿಟ್ಟು ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಾಯ್ತು ಅಷ್ಟೇ ಗೈಸ್. ಸೊ ಅದಕ್ಕೆ ಬರಬೇಕಾದ್ರೆ ನಾವು ಜಾಸ್ತಿ ಏನೂ ವ್ಲಾಗ್ ಮಾಡಲಿಲ್ಲ. ಹೋಗ್ಬೇಕಾದ್ರೆ ಇವಾಗ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಿದ್ದೀವಲ್ಲ, ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ವಿ. ಬೋಂಡಾ ಸೂಪ್ ತಗೊಂಡ್ರು ಇವತ್ತು, ಕಿರಿಕ್ ಮಾಡಕ್ಕೆ ಅಲ್ಲ, ಕಿರಿಕ್ ಮಾಡಿ ಸುಸ್ತಾಗಿ ಬೋಂಡಾ ಸೂಪ್ ತಿಂದ್ರು ಅಲ್ವಾ? ಬೋಂಡಾ ಸೂಪ್ ಬೇಡ, ಊಟ ಪಲಾವ್ ತಿಂದಿದ್ವಿ. ಅದನ್ನು ಮಧ್ಯಾಹ್ನನೂ ಪಲಾವ್ ತಿಂದ್ವಿ. ಮಧ್ಯಾಹ್ನ ಅಲ್ಲ, ಬ್ರಂಚ್ ಥರ ಆಗೋಗಿತ್ತು ನಾವು ತಿಂದಾಗ ಪಲಾವ್ನ. ಸೊ ನಾಳೆನೂ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ, ನಾಳೆನೂ ಗ್ರಹಣ ಇದೆ, ಹಂಗಾಗಿ ನಾಳೆ ಹೋಗಲ್ಲ. ನೋಡೋಣ ಯಾವಾಗ ಹೋಗೋಕ್ಕಾಗತ್ತೆ ಆವಾಗಲೇ ಹೋಗೋಣ. ಇನ್ನೇನು ಮಾಡೋಕ್ಕಾಗತ್ತೆ? ಗುರುವಾರ ಹೋಗೋಣ. ಗುರುವಾರ ತಪ್ಪೆ ಶುಕ್ರವಾರ ಹೋಗೋಣ. ನಾನು ಯಾವಾಗನ ರೆಡಿ, ನೀವು ರೆಡಿ ಇರಬೇಕಲ್ಲ. ನಾವು ರೆಡಿ ಇರ್ತೀವಿ. ಏನೇ ಕೆಲಸ, ಇನ್ನೇನು ಕೆಲಸ, ನಾಳೆ ಕೆಲಸಕ್ಕೆ ಬರ್ತಾನೆ ಹುಡುಗ. ಅವ್ನು ಬಂದ್ರೇನು ನಮ್ಗೇನು ಪ್ರಾಬ್ಲಮ್ ಇಲ್ಲ ಗೈಸ್, ಅವ್ನು ಮಾಡ್ಕೊಂಡು ಹೋಗ್ತಾನೆ. ಸೊ ಇವತ್ತು ರಜಾ ಹಾಕ್ಬಿಟ್ಟಿದ್ದ, ಹಂಗಾಗಿ ಚಿಕ್ಕಪ್ಪತ್ತಿರೋ ಹೋಗಿದಾರಂತೆ. ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಇವ್ರಿಗೇನು ಟೆನ್ಷನ್ ಇಲ್ಲ, ಅವನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಇದಾರಲ್ಲ 3 ಜನ 4 ಜನ ಇದ್ದಾರೆ. ಸೊ ಅಷ್ಟೇ ಗೈಸ್, ಇವಾಗ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ನೋಡೋಣ, ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಗೈಸ್, ನೆನ್ನೆ ಮನೆಗೆ ಬಂದಮೇಲೆ ಏನು ವ್ಲಾಗ್ ಏನೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ತಲೆನೋವು ಬಂದುಬಿಟ್ಟಿತ್ತು, ಟ್ರಾವೆಲ್ ಮಾಡಿದ್ದಕ್ಕೋ ಅದಕ್ಕೋ ಏನೋ ಗೊತ್ತಿಲ್ಲ. ಸೊ ಬಂದು ಮಲ್ಕೊಂಬಿಟ್ಟೆ. ಬೆಳಗ್ಗೆಯಿಂದನೂ ಅಷ್ಟೇ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆಯಿಂದನೂ ಏನೂ ವ್ಲಾಗ್ ಮಾಡಿಲ್ಲ. ಇವಾಗ ಸಂಜೆ, ಇವತ್ತು ಗ್ರಹಣ ಬೇರೆ ಇದೆ. ಸೊ ಹಂಗಾಗಿ ಗ್ರಹಣ ಮುಗಿದ್ಮೇಲೆ ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು. ಸೊ ಅದಕ್ಕೆ ಇವಾಗ ಎದ್ದು ಮಲಗಿದೆ ಇಷ್ಟು ತನಕ ಊಟ ಮಾಡಿ. ಇವಾಗ ಎದ್ದು ಇನ್ನೇನು ಗ್ರಹಣ ಮುಗಿಯೋ ಟೈಮ್ ಬಂತು, ಇನ್ನೊಂದು 10 ನಿಮಿಷದಲ್ಲೆಲ್ಲ ಗ್ರಹಣ ಮುಗಿಯುತ್ತೆ. ಸೊ ಮನೆಯೆಲ್ಲ ನೀಟಾಗಿ ನೀರಿಗೆ ಅರಿಶಿನ ಹಾಕ್ಕೊಂಡು ಒರೆಸ್ಬಿಟ್ಟು ಮನೇನ ಪೂಜೆ ಮಾಡಬೇಕು. ಸೊ ಬನ್ನಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ. ಸೊ ಗ್ರಹಣ ಇರೋದ್ರಿಂದ, ಗ್ರಹಣ ಇದ್ದಾಗ ಗ್ರಹಣ ಮುಗಿದ ತಕ್ಷಣವೇ ಮನೇನ ಒರೆಸ್ಬೇಕು ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ. ನಾನು ಇವಾಗ ಫೋನಲ್ಲಿ ಟಿ ವಿನಲ್ಲಿ ಎಲ್ಲ ನೋಡಿ ತಿಳ್ಕೊಂಡು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇನ್ನೊಂದು 10 ನಿಮಿಷದಲ್ಲಿ ಗ್ರಹಣ ಮುಗಿಯುತ್ತೆ. ಸೊ ಬನ್ನಿ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ. ಸೊ ಇವಾಗ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈ ನೀರಲ್ಲಿ ಮನೆಯೆಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡೋಣ.
ಸೊ ಗೈಸ್ ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಎಲ್ಲ ಮುಗಿಸಿ ಕೂತಿದ್ದೀನಿ. ಟೈಮ್ ಇನ್ನೇನು 8 ಗಂಟೆ ಆಗ್ತಾ ಬಂತು. ಸೊ ಗ್ರಹಣ ಇದ್ದಿದ್ದರಿಂದ ಗ್ರಹಣ ಮುಗಿದ ಮೇಲೇ ಪೂಜೆ ಮಾಡಬೇಕಾಗಿತ್ತು. ಆ್ಯಂಡ್ ಇವತ್ತು ಮಂಗಳವಾರ. ಸೊ ನಾನು ಏನೋ ಒಂದು ಪೂಜೆನ ಮಾಡ್ತಾಯಿದ್ದೀನಿ. 3 ಮಂಗಳವಾರ ಮಾಡಬೇಕು. ಸೊ ಅದನ್ನು ನಾನು ಲಾಸ್ಟ್ ವಾರ ಮಾಡ್ತೀನಲ್ಲ, ಅವತ್ತು ನಾನು ನಿಮಗೆ ಏನು ಪೂಜೆ ಏನು ಅಂತ ಹೇಳ್ಬಿಟ್ಟು ಅವತ್ತು ವೀಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ತೋರಿಸಲ್ಲ. ಸೊ ಇವತ್ತು ಕೂಡ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಮಂಗಳವಾರ. ಮುಂದಿನ ವಾರ ಒಂದು ವಾರ ಮಾಡ್ತೀನಿ, ಮತ್ತು ಅದ್ರ ಮುಂದಿನ ವಾರ ಮಾಡಿದಾಗ ನಾನು ನಿಮಗೆ ಏನು ಪೂಜೆ ಏನು ಅಂತ ಹೇಳಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇವಾಗ ಪೂಜೆ ಮುಗಿಸಿ ಕೂತಿದ್ದೀನಿ. ಮತ್ತು ನಾಳೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಏನು ವ್ಲಾಗ್ ಮಾಡೋಕ್ಕೋಗಲ್ಲ. ಸೊ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ.